ದೆಹಲಿಗೆ ಬಂದಿಳಿತಾ ಇದ್ದ ಹಾಗೆ ಮೋದಿ ನಿವಾಸದಲ್ಲಿ ಸಭೆ. ಮೋದಿ ನಿವಾಸಕ್ಕೆ ಈಗಾಗಲೇ ಅಜಿತ್ ದೋವಲ್ ಜೈಶಂಕರ್ ದೌಡಾಯಿಸಿದ್ದಾರೆ. ಇನ್ನು ಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಉಪಸ್ಥಿತರಿದ್ದಾರೆ. ಮಾಹಿತಿ ಕೊಟ್ಟಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಮತ್ತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಭಾಗಿಯಾಗಿದ್ದಾರೆ. ಭದ್ರತೆ ಮತ್ತು ಉಗ್ರರ ದಾಳಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಪಡೆದುಕೊಂಡಿದ್ದಾರೆ. ನಿನ್ನೆ ಈ ಘಟನೆ ನಡೆದ ಸಂದರ್ಭದಲ್ಲೇ ಸೌದಿ ಅರೇಬಿಯಾದಲ್ಲಿದ್ರು ಪ್ರಧಾನಿ ನರೇಂದ್ರ ಮೋದಿ. ಆಗಲೇ ಸಂಪೂರ್ಣ ಘಟನೆಯ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಇವತ್ತು ಅವರು ಅಲ್ಲಿಂದ ಬಂದು ನವದೆಹಲಿಯಲ್ಲಿ ಬರ್ತಿದ್ದ ಹಾಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೆಸಲಾಗಿದೆ. ಅದರ ಒಂದು ಫೋಟೋ ಕೂಡ ಲಭ್ಯ ಆಗಿದೆ, ನೋಡ್ತಾ ಇದ್ದೀರಾ. ಅಜಿತ್ ದೋವಲ್ ಇದ್ದಾರೆ ಮೀಟಿಂಗ್ನಲ್ಲಿ, ಮತ್ತೆ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್, ಉಳಿದ ಹಾಗೆ ಇತರರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ, ಜೊತೆಗೆ ಈಗ ಯಾವ ರೀತಿ ಭದ್ರತೆ ಒದಗಿಸಲಾಗ್ತಾ ಇದೆ, ಅಲ್ಲಿ ಏನು ನಡೀತಾ ಇದೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿಗೆ ಮಾಹಿತಿಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಘಟನೆ ಮತ್ತು ನಂತರದ ಬೆಳವಣಿಗೆಗಳು, ಸದ್ಯದ ಪರಿಸ್ಥಿತಿ, ಕೈಗೊಂಡಿರುವಂತಹ ಕ್ರಮಗಳು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ರು, ಈ ರಾಕ್ಷಸಿ ಕೃತ್ಯ ನಡೆಸಿದಂತ ಯಾರೊಬ್ಬರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಈ ಉಗ್ರ ಕೃತ್ಯ ಎಸಗಿದಂತ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸ್ತೀವಿ, ನ್ಯಾಯದ ಕಟಕಟೆಯಲ್ಲಿ ನಿಲ್ಲಿಸ್ತೀವಿ, ಪ್ರಾಣ ಕಳೆದುಕೊಂಡವರ ಕುಟುಂಬದ ಜೊತೆಗೆ ನಾವಿದ್ದೀವಿ ಎನ್ನುವಂಥದ್ದನ್ನ ಟ್ವೀಟ್ ಮೂಲಕ ಸಂದೇಶ ನೀಡಿದ್ರು. ಭಾರತಕ್ಕೆ ಆಗಮಿಸುತ್ತಿದ್ದ ಹಾಗೆ ನವದೆಹಲಿಯಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೇನೆ ಸಭೆ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.